ಹಳ್ಳಿಯಲ್ಲಿ ನೆಮ್ಮದಿ ಇತ್ತು, ಆದರೆ ಕನಸುಗಳು ದೊಡ್ಡದಾಗಿದ್ದವು. ನಗರಕ್ಕೆ ಹೋದ ಮೇಲೆ ಜೀವನ ಸುಂದರವಾಗಿತ್ತು, ಆದರೆ 6 ತಿಂಗಳಿಗೆ ಬದುಕೇ ಬದಲಾಗಿ ಹೋಗಿತ್ತು. ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಸುಂದರವಾದ ಹಳ್ಳಿ, ಹಸಿರು ಗದ್ದೆಗಳು, ಹರಿಯುವ ನದಿ, ಹಕ್ಕಿಗಳ ಕಲರವ, ಊರಿನ ದೇವಸ್ಥಾನ, ಅಪ್ಪ ಸಾಕಿದ ಹಸುಗಳು ಎಲ್ಲವೂ ಇದ್ದವು. ರಾಹುಲನಿಗೆ ತಂದೆ ತಾಯಿ ಹೇಳುತ್ತಿದ್ದ ಮಾತು ಒಂದೇ: ಓದಿ ದೊಡ್ಡವನಾಗು, ಜೀವನ ಸುಖವಾಗಿರುತ್ತದೆ ಎಂದು. ರಾಹುಲನ ಕನಸು ಸಹ ಅದೇ, ಹಳ್ಳಿಯಿಂದ ಹೊರಗೆ ಹೋಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಬೇಕೆಂಬುದು. ರಾಹುಲನು ಓದಿ ದೊಡ್ಡವನಾದನು, ಪರೀಕ್ಷೆ ಮುಗಿಯಿತು, ಡಿಗ್ರಿ ಕಂಪ್ಲೀಟ್ ಆಯಿತು, ಇಂಟರ್ವ್ಯೂ ಸಹ ಪಾಸಾದನು. ನಂತರ ರಾಹುಲನ ನಡೆ ಹಳ್ಳಿಯಿಂದ ಪಟ್ಟಣದ ಕಡೆಗೆ. ಮೊದಲ ಬಾರಿಗೆ ರಾಹುಲನು ನಗರಕ್ಕೆ ಹೋಗುತ್ತಾನೆ. ನಗರದ ಬೆಳಕು, ಮೆಟ್ರೋ, ದೊಡ್ಡ ಬಿಲ್ಡಿಂಗ್ಗಳು, AC ರೂಮ್ಗಳು, ಹೊಸ ಸ್ನೇಹಿತರು, ಜೀವನ ತುಂಬ ಚೆನ್ನಾಗಿತ್ತು. ಹಳ್ಳಿಯಲ್ಲಿ ಏನೇನೂ ಸಹ ಇಲ್ಲ ಎನಿಸಿತು. ಮೊದಲ ತಿಂಗಳ ಸ್ಯಾಲರಿ ಬಂದಾಗ ಅವನ ಕಣ್ಣಲ್ಲಿ ಸಂತೋಷ ಹೇಳತೀರದು. ಮನೆಗೆ ಕಾಲ್ ಮಾಡಿ ಹೇಳಿದನು, ಅಪ್ಪ, ಜೀವನ ಸೆಟಲ್ ಆಯಿತು ಎಂದು. ರಾಹುಲನ ತಂದೆ ತಾಯಿಯ ಮುಖದಲ್ಲಿ ಖುಷಿ. ಹೀಗೆ ದಿನಗಳು ಉರುಳಿದವು. 3-4 ತಿಂಗಳು ಎಲ್ಲವೂ ಚೆನ್ನಾಗಿಯೇ ಇತ್ತು. ನಂತರ ಕಂಪನಿಯ ಮ್ಯಾನೇಜರ್ ಹೇಳುತ್ತಾನೆ, ಟಾರ್ಗೆಟ್ ಕಂಪ್ಲೀಟ್ ಆಗಬೇಕು ಎಂದು, ಮತ್ತು ಓವರ್ ಟೈಮ್ ಡ್ಯೂಟಿ ಕಂಪಲ್ಸರಿ ಎಂದು, ಹಾಗೂ ವೀಕೆಂಡ್ ಕೂಡ ಕೆಲಸ ಮಾಡಬೇಕಾಗುತ್ತದೆ ಎಂದು. ರಾಹುಲನ ಜೊತೆ ಓದಿದ ಹಲವಾರು ಹುಡುಗರು ನಗರಕ್ಕೆ ಹೋಗದೆ ಹಳ್ಳಿಯಲ್ಲೇ ಉಳಿದರು. ಅವರ ಸಂಬಳ ಕಮ್ಮಿ ಇತ್ತು, ಆದರೆ ನೆಮ್ಮದಿ ಅಧಿಕವಾಗಿತ್ತು. ವೀಕೆಂಡ್ಗಳಲ್ಲಿ ಸ್ನೇಹಿತರೆಲ್ಲ ಸೇರುತ್ತಿದ್ದರು. ನಗರಕ್ಕೆ ಹೋದ ರಾಹುಲನ ಸಂಬಳ ಅಧಿಕವಾಗಿತ್ತು, ಆದರೆ ನೆಮ್ಮದಿ ಇರಲಿಲ್ಲ. ವೀಕೆಂಡಲ್ಲಿ ಕೂಡ ಕೆಲಸ. ನಗರದಲ್ಲಿದ್ದ ಸ್ನೇಹಿತರೆಲ್ಲರೂ ಬಿಸಿ, ಯಾರಿಗೂ ಮಾತನಾಡಲು ಸಮಯ ಇಲ್ಲ. ರಾಹುಲನ ಜೀವನದಲ್ಲಿ ನಗು ಕಡಿಮೆಯಾಗುತ್ತದೆ. ಹಳ್ಳಿಯಲ್ಲಿದ್ದ ತಂದೆ ತಾಯಿ ಕರೆ ಮಾಡಿ, ಊಟ ಆಯ್ತಾ ಮಗ ಎಂದರೆ ಹೌದು ಎನ್ನುತ್ತಾನೆ, ಆದರೆ ಊಟ ಮಾಡುವುದಕ್ಕೂ ಸಹ ಸಮಯವಿರುವುದಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ಮೇಲ್ ಬರುತ್ತದೆ ಕಂಪನಿ ಕಡೆಯಿಂದ, ಪರ್ಫಾರ್ಮೆನ್ಸ್ ಲೋ, ವಾರ್ನಿಂಗ್ ಇಶ್ಯೂ ಎಂದು. ರಾಹುಲನಿಗೆ ರಾತ್ರಿ ನಿದ್ದೆ ಮಾಡಲು ಸಹ ಆಗುವುದಿಲ್ಲ, ಮನಸ್ಸು ಭಾರ. ಆಗ ಮನಸ್ಸಿಗೆ ಬಂದಿದ್ದು ಒಂದೇ ಮಾತು: ನಾನು ಇದಕ್ಕಾಗಿ ಹಳ್ಳಿಯಿಂದ ಬಂದೆನಾ ಎಂಬುದು. ಒಂದು ದಿನ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಕುಸಿದು ಬೀಳುತ್ತಾನೆ. ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳುತ್ತಾರೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ, ರೆಸ್ಟ್ ತಗೋಬೇಕು ಎಂದು. ಅದೇ ಸಮಯಕ್ಕೆ ರಾಹುಲನ ತಾಯಿಯ ಕರೆ ಬರುತ್ತದೆ. ಕಣ್ಣಲ್ಲಿ ನೀರು ತುಂಬುತ್ತದೆ. ಒಂದು ದಿನ ಕುಳಿತು ಯೋಚನೆ ಮಾಡುತ್ತಾನೆ, ಇದೆಲ್ಲ ಸಾಕು, ಕಡಿಮೆ ಸಂಬಳ ಸಿಕ್ಕರೂ ಪರವಾಗಿಲ್ಲ, ಹಳ್ಳಿಯ ಜೀವನವೇ ಬೇಕು ಎಂದು. ನಂತರ ಕಣ್ಣಲ್ಲಿ ನೀರು ತುಂಬಿಕೊಂಡು ಮತ್ತೆ ತನ್ನ ಊರಿಗೆ ಮರಳುತ್ತಾನೆ. ಊರಿಗೆ ಬಂದು ಇಳಿದಾಗ ತಾಯಿ ಬಂದು ಒಪ್ಪಿಕೊಳ್ಳುತ್ತಾಳೆ. ಅಪ್ಪ ಮೌನವಾಗಿ ತಲೆಯ ಮೇಲೆ ಕೈ ಇಡುತ್ತಾನೆ. ಅವನಿಗೆ ಮೊದಲ ಬಾರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಳ್ಳಿಯ ಗಾಳಿ, ಗದ್ದೆಯ ವಾಸನೆ, ಮನೆಯ ಊಟ, ಹಸುವಿನ ಸದ್ದು ಎಲ್ಲವೂ ಸಹ ರಾಹುಲನಿಗೆ ಮನಃಶಾಂತಿಯನ್ನು ನೀಡುತ್ತದೆ. ಆಗ ರಾಹುಲನಿಗೆ ಅನಿಸುವುದು ಒಂದೇ: ಇದೇ ನಿಜವಾದ ಜೀವನ ಎಂದು. ಹಳ್ಳಿಯಲ್ಲೇ ಹೊಸ ಕೆಲಸ ಶುರು ಮಾಡುತ್ತಾನೆ. ಕೃಷಿ, ಡೈರಿ, ಆರ್ಗ್ಯಾನಿಕ್ ಫಾರ್ಮಿಂಗ್. ಇದೀಗ ಅವನ ಸ್ಯಾಲರಿ ಕಡಿಮೆ, ಆದರೆ ಮನಸ್ಸಿಗೆ ತುಂಬ ನೆಮ್ಮದಿ. ನಗರ ಹಣ ಕೊಡುತ್ತದೆ, ಆದರೆ ಹಳ್ಳಿ ಜೀವನ ಕೊಡುತ್ತದೆ. ಎಲ್ಲರೂ ದೊಡ್ಡ ಕನಸು ಕಾಣಬೇಕು, ಆದರೆ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು. ಹಳ್ಳಿ ಎನ್ನುವುದು ಹಿಂದೆ ಉಳಿದ ಜಾಗವಲ್ಲ, ನಿಜವಾದ ಜೀವನದ ಶಾಂತಿ. ಕೊನೆಯ ಮಾತು: ಹಳ್ಳಿ ಬಿಟ್ಟು ಹೋದವರು ಒಂದಲ್ಲ ಒಂದು ದಿನ ನೆಮ್ಮದಿಗಾಗಿ ಹಳ್ಳಿಗೆ ಮರಳಿ ಬರ್ತಾರೆ. ಸಂಪಾದನೆ ಮುಖ್ಯ, ಆದರೆ ನೆಮ್ಮದಿ ಅದಕ್ಕಿಂತ ಮುಖ್ಯ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.